ನಮ್ಮ ಅಮ್ಮಂದು ಬರ್ತಡೇ ಬಿಲೇಟೆಡ್ ಇದು, ನಾಳೆ ಬರ್ತಡೇ. ನೋಡ್ತಾ ಇರ್ಬೋದು ಯಾವ ತರ ಇದೆ ವೆದರು ಅಂತ. ಟೈಮ್ ಬಂದು 3:49. ಇವಾಗ ಕಾಫಿ ಇಸ್ಕೊಂಡಿದೀವಿ. ಚಿಕ್ಕಮಂಗ್ಳೂರ್ಗೆ ಬಂದು ಕಾಫಿ ಕುಡಿಯಿಲ್ಲ ಅಂದ್ರೆ ಹೆಂಗೆ ಹೇಳಿ. ನೋಡಿ ಆಫ್ ರೋಡ್ ಮಾಡ್ತಾ ಇದೀವಿ ನಮ್ಮ XL6 ಒಳಗೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿ ನೀವು ಸೂಪರ್ ಆಗಿ ಇರೋ ಅಂತ ಅನ್ಕೊಂತೀನಿ, ಹಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಲೈಕ್ ನಿಮ್ಗೊಂದು 2 ವ್ಲಾಗ್ ಒಳಗೆ ಮುಗಿಸ್ಬಿಡ್ತೀನಿ ಫುಲ್ ಟ್ರಿಪ್ಪು, ಸುಮ್ಮನೆ ಲ್ಯಾಗ್ ಆಗ್ಬಿಡುತ್ತೆ ಆಮೇಲೆ. ಸೊ ಇವತ್ತು ಬಂದು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಎನ್ರೋಟು ನಮ್ಮ ಮಲೆನಾಡು ಕಡೆಗೆ ಪಯಣ. ಇವಾಗ ಬಂದು ಶಿವಮೊಗ್ಗಗೆ ಹೋಗ್ತಾ ಇದ್ದೀವಿ. ಸೊ ಈಗ ಬಂದು ಕಾರ್ ಹಾಕಿದ್ದೀವಿ, ಅಲ್ಲಪ್ಪ ತಿಂಡಿ ತಿಂತವ್ರೆ. ಸೊ ಟೈಮ್ ಬಂದು ಒಂದು 10 ಕಾಲ ಆಗೈತೆ. ಸೊ ಬನ್ನಿ ಹೋಗೋಣ. ಹೋಗ್ತಾ ಕ್ರೇಜಿ ಆಗಿರೋ ವ್ಯೂಸ್ ಸಿಗುತ್ತೆ, ಒಳ್ಳೊಳ್ಳೆ ಸ್ಪಾಟ್ಗಳಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ಹೇಳ್ತೀನಿ ನಿಮ್ಗೂ ಹೆಂಗೆ ಬುಕ್ ಮಾಡ್ಕೊಳ್ಳೋದು, ಏನು ಕತೆ, ಏನು ಸೀನು ಅಂತ. ಸೊ ನೋಡ್ತಾ ರೀ, ಕ್ರೇಜಿ ಆಗಿರುತ್ತೆ ಬ್ಲಾಗು. ನೋಡಿ ವೈಶಾಲಿಗೆ ಬಂದಿದ್ದೀವಿ. ನಮ್ಮಮ್ಮ ಕಾಲು ಸೊಪ್ಪು ಕುಡಿದ್ಬಿಟ್ಟು ಮೂಳೆನೂ ಬಿಡ್ತಾ ಇಲ್ಲ. ನಾನು ತಿಂದೆ ಮೂಳೆನ ಕಟ್ ಮಾಡಿಬಿಟ್ಟು ಆ ಸೈಡ್ ಈ ಸೈಡು. ಬಟ್ ನಮ್ಮಮ್ಮ ಅದರೊಳಗೆ ಆಟಗಳಾಡ್ತವ್ರೆ. ಅದೇ ಹ್ಯಾಪಿ ಬರ್ತಡೇ, ನಮ್ಮ ಅಮ್ಮಂದು ಬರ್ತಡೇ ಬಿಲೇಟೆಡ್ ಇದು, ನಾಳೆ ಬರ್ತಡೇ. ಜಾಲಿ ಮಾಡ್ತಾವ್ರೆ ಇವತ್ತಿಂದಾನೆ. ಸೊ ಇವಾಗ ಬಂದು ವೈಶಾಲಿ ಗೊತ್ತಲ್ಲ, ನೋಡಿರ್ತೀರ ನಾನು ಹಳೆ ಬ್ಲಾಗ್ ಒಳಗೆ. ವೈಶಾಲಿಯಲ್ಲಿ ನೋಡಿರ್ತೀರ ನಾರ್ಮಲಾಗಿ ಏನು ತಿಂತೀವಿ ಅಂತ. ಕೈಮಾ ಗೊಜ್ಜು ನೀರು ದೋಸೆ ಹೇಳಿದ್ದೀವಿ, ಬರುತ್ತೀವಿ. ಬಂದಿದ ತಕ್ಷಣ ತೋರಿಸ್ತೀನಿ ನಿಮಗೆ. ನೋಡಿ ನಮ್ಮಪ್ಪ ನಮ್ಮಮ್ಮ. ಏನಪ್ಪ ಇದು ಬಂದು ನಮ್ಮಮ್ಮ ಬ್ಯಾಟಿಂಗ್ ಆಡೋದ್ರಲ್ಲಿ ಬ್ಯುಸಿ ಅವರೇ. ಈಗ ಬಂದು ಇನ್ನೇನು ಊಟ ಆಯ್ತು, ಹೊರಟಿದೀವಿ. ಡೈರೆಕ್ಟು ತೀರ್ಥಹಳ್ಳಿಯಲ್ಲಿ ಸಿಗ್ತೀನಿ ನಿಮ್ಗೆ. ಬಿಕಾಸ್ ಇನ್ನೇನು ರೋಡಲ್ಲಿ ಹೋಗೋದೆಲ್ಲ ತೋರಿಸಿದ್ರೆ ನಿಮ್ಗೇನು ಮಜಾ ಇರಲ್ಲ. ಡೈರೆಕ್ಟು ನಮ್ಮ ಕವಿ ಮನೆಗೆ ಹೋಗೋಣ ಬನ್ನಿ. ಕ್ರೇಜಿ ಆಗಿರುತ್ತೆ, ಒಳ್ಳೆ ವೆದರ್. ನೋಡಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು, ಜೋರಾಗಿ ಮಳೆ ಬರ್ತಾ ಇದೆ. ಇರ್ಬೋದು ಮಳೆಯಲ್ಲಿ ಕಾರ್ ಓಡಿಸೋ ಮಜಾನೇ ಬೇರೆ. ಬೀಯಿಂಗ್ ಬೈಕರ್ ಬೈಕ್ ಇರಬೇಕಾಗಿತ್ತು, ಬಟ್ ದಟ್ಸ್ ಫೈನ್. ಈ ಟ್ರಿಪ್ ಬಂದು ಫ್ಯಾಮಿಲಿ ಟ್ರಿಪ್ಪು ನಮ್ಮ ಮಮ್ಮಿಗೋಸ್ಕರ. ಅಮ್ಮಂದು ಬರ್ತಡೇ ನಾಳೆ. ಸೊ ಅಮ್ಮನ ಬರ್ತಡೇ ಪ್ರಯುಕ್ತ ಈ ಟ್ರಿಪ್ಪು. ಸೊ ಕಾರೊಳಗೆ ಹೋಗೋಣ, ಒಳ್ಳೊಳ್ಳೆ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ, ಎಂಜಾಯ್ ಮಾಡಿ ಕ್ರೇಜಿಯಾಗಿ. ಫಸ್ಟ್ ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಕವಿ ಮನೆ, ಕವಿಯವರ ಮಗನ ಸಮಾಧಿ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಇನ್ನೇನು ಹಾಸನ ಹತ್ರ ಹೋಗ್ಬೇಕು. ಮಳೆ ನೋಡಿ ಬೀಸಾಡ್ತೈತೆ. ಪಾರ್ಕಿಂಗ್ ಲೈಟ್ ಹಾಕೊಂಡು ನಿಧಾನಕ್ಕೆ ಹೋಗ್ತಾ ಇದೀವಿ. ನೀವು ಅಷ್ಟೇ ಮಳೆಯಲ್ಲಿ ಯಾರು ಡ್ರೈವಿಂಗ್ ಮಾಡ್ತಾ ಇದ್ರೆ ರಿಸ್ಕ್ ತಗೋಬಿಡಿ. ಬಿಕಾಸ್ ಹಿಂದೆ ಮುಂದೆ ಏನೋ ಕಾಣಿಸ್ತಾ ಇರಲ್ಲ. ಇದು ಹೆಂಗೆ ಅಂದ್ರೆ ಅರ್ಧ ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಅದೇ ಜರ್ನಿ. ನಾವು ಹೋಗೋ ಪ್ಲೇಸ್ಗಿಂತ ಹೋಗೋ ರೋಡ್ನ ಎಂಜಾಯ್ ಮಾಡಬೇಕು. ದಟ್ಸ್ ವಾಟ್ ಟ್ರಿಪ್. ನೀವು ಅಷ್ಟೇ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ತೀರಾ ಅಂದ್ರೆ ರೋಡ್ನ ಎಂಜಾಯ್ ಮಾಡಿ, ಅವಾಗ ಜರ್ನಿ ಪೂರ್ತಿ ಎಂಜಾಯ್ ಮಾಡ್ತಾ ಇರ್ತೀರಾ. ಸೊ ನೋಡ್ತಾ ಇರ್ಬೋದು ಚಿಕ್ಕಮಂಗ್ಳೂರು ಎಂಟ್ರಿ. ಅದು ವೆದರ್ ಹೆಂಗಿದೆ ಗೊತ್ತಾ ಬಾಯ್ಸ್, ಚಿಕ್ಕಮಂಗ್ಳೂರೊಳಗೆ. ನೋಡಿ ಮುಂದೆ ರೋಡ್ ಹೆಂಗಿದೆ ಅಂತ. 92 ಕಿಲೋಮೀಟರ್ಗೆ 2.5 ಅವರ್ ತೋರಿಸ್ತಾ ಐತಿ ಅಂದ್ರೆ ಯೋಚನೆ ಮಾಡಿ. ಫುಲ್ ಇದೇ ತರ ಸಣ್ಣ ಸಣ್ಣ ರೋಡು. ಸೊ ನೋಡ್ತಾ ಇರ್ಬೋದು ಹಿಂದೆ ಹೆಂಗಿದೆ ಅಂತ. ನೋಡಿ ಎಂಜಾಯ್ ಮಾಡ್ಬೇಕಷ್ಟೇನೆ. ನೋಡಿ ಅಲ್ಲೆಲ್ಲ ಕಾಫಿ ಎಸ್ಟೇಟ್ ಒಳಗೆ ಕೆಲಸ ಮಾಡೋರು, ಅವ್ರ ಕೆಲಸಗಳು ಮುಗಿಸ್ಕೊಂಡು. ನೋಡಿ ನಾಯಿ ಮರಿ, ನೋಡಿ ಎಷ್ಟು ಜನ ಕೆಲಸದವ್ರು ಇದಾರೆ ಇಲ್ಲಿ. ಕ್ರೇಜಿ. ನೋಡಿ ಆಫ್ ರೋಡ್ ಮಾಡ್ತಾ ಇದೀವಿ ನಮ್ಮ XL6 ಒಳಗೆ, ಕ್ರೇಜಿಯಾಗಿ. ಇವಾಗ ಕಾಫಿ ಇಸ್ಕೊಂಡಿದ್ದೀವಿ. ಚಿಕ್ಕಮಂಗ್ಳೂರ್ಗೆ ಬಂದು ಕಾಫಿ ಕುಡಿಯಿಲ್ಲ ಅಂದರೆ ಹೆಂಗೆ ಹೇಳಿ. ನೋಡಿ ನಮ್ಮಮ್ಮ ಬರ್ತಡೇ, ನಮ್ಮ ಕಾರು, ನಮ್ಮಪ್ಪ ಫುಲ್ಲು ಕೂತ್ಕೊಂಡಿದ್ದಾರೆ. ಊಟಕ್ಕೆ ಹೇಳಿದ್ದೀವಿ. ನೋಡಿ ನ್ಯೂ ಮಲೆನಾಡು ಕಿಚನ್ ಅಂತ. ನಾನು ಎಕ್ಸ್ಪಲ್ಸ್ದು ಬ್ಲಾಗ್ ಯಾರ್ಯಾರು ನೋಡಿ ರೆಡಿ, ಈ ಸ್ಪಾಟ್ ಗ್ಯಾಪ್ನ ಇರುತ್ತೆ ಅವ್ರಿಗೆ. ನಾನು ಹಳೆ ಸಬ್ಸ್ಕ್ರೈಬರ್ಸ್ ಆದರೆ ಹೋಗಿ ನೋಡ್ಕೊಬನ್ನಿ. ನೋಡಿಲ್ಲ ಅಂದ್ರೆ ಹಳೆ ಬ್ಲಾಗ್ಸು ಫುಲ್ ಜಾಲಿ ಮಾಡಿಬಿಟ್ಟಿದ್ದೀವಿ ರೋಡಲ್ಲೆಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಇದೆ ವೆದರು ಅಂತ. ಟೈಮ್ ಬಂದು 3:49. ನೋಡಿ ಅದೇ ನಮ್ಮ ಚಿಕ್ಕಮಂಗ್ಳೂರು ಸ್ವರ್ಗ ಅನ್ನೋದು ಸುಮ್ಮನೆ ಹೇಳಲ್ಲ ನಾವು ಸ್ವರ್ಗ ಅಂತ. ನೋಡಿ ಈ ಥರ ವೆದರು, ಮಳೆ ಬರ್ತಾ ಇದೆ, ಇನ್ನೇನು ಬೇಕು ಹೇಳಿ.
ನಾವು ಎಲ್ಲೆಲ್ಲೋ ಹೋಯ್ತೀವಿ ವೆದರ್ ಹುಡ್ಕೊಂಡು ವೈನಾಡು ಅಲ್ಲಿ ಇಲ್ಲಿ ಅಂತ. ಬಟ್ ನಮ್ಮ ಚಿಕ್ಕಮಂಗ್ಳೂರ್ನೇ ನೀವು ಇನ್ನೂ ನೀಟಾಗಿ ನೋಡಿಲ್ಲ ಅಂದರೆ ಏನು ಹೇಳಂಗಿಲ್ಲ ನಾವು ಅದ್ರ ಬಗ್ಗೆ. ನೋಡಿ ಅಲ್ಲಿ ಚಿರತೆ, ಆನೆ, ಜಿಂಕೆ. ಬಟ್ ಏನಂದರೆ ಈ ಸೈಡೆಲ್ಲ ಬಂದಾಗ ಹುಷಾರಾಗಿರಿ, ಫೋಟೋಗೋಸ್ಕರ ಎಲ್ಲೆಲ್ಲೋ ನಿಲ್ಲಿಸ್ಬೇಡಿ. ಯಾವಾಗ ಯಾವ ಪ್ರಾಣಿ ಎಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ಮೇನ್ ಸೀನ್ ಏನು ಅಂದರೆ ನೋಡಿ, ಚಿರತೆಗಳಿಲ್ಲೆಲ್ಲ ಕಾಣಿಸ್ಕೊಂತ ಇಲ್ಲ. ನಮ್ಮ ಬೆಂಗಳೂರೊಳಗೆಲ್ಲ ಇಟ್ಟಾಡ್ತಾ ಇತ್ತು ಏರಿಯಾಲೆಲ್ಲ ಚಿರತೆ. ರೂಮ್ ಒಳಗೆ ಬಂದಿದ್ದೀವಿ. ಹೋಗ್ಬಿಟ್ಟು ನಮ್ಮ ಜಯದೀಪ ತುಂಬ ಹೆಲ್ಪ್ ಮಾಡ್ದೆ ಅನ್ಕೊಳ್ಳಿ. ಹೋಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಬಂದಿದ್ದೀನಿ ಕಾರೊಳಗೆ. ನಮ್ಮ ಅಮ್ಮನ ಬರ್ತಡೆ ಅಲ್ವಾ, ಸೊ ಏನಾದ್ರು ಮಾಡಬೇಕಲ್ಲ ಜೀವನ. ಸೊ ಬನ್ನಿ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ನೀವು ಟೆನ್ಷನ್ ಆಗ್ತೀರಾ ಎಲ್ಲ ರೌಂಡು, ಎಲ್ಲಪ್ಪ ಮಾಡಿದೆ ಈ ಥರ ಈ ಪೊದೇಲಿ ಅಂತ. ಬನ್ನಿ ಲೆಟ್ಸ್ ಗೋ. ಈಚೆ ಅವರೆಲ್ಲ ಸುಮ್ಮನೆ ಕಾರ್ ಡಿಕ್ಕಿ ತಕ್ಷಣ, ಬಿಕಾಸ್ ಬೆಳಿಗ್ಗೆ ಸಫಾರಿಗೆ ಹೋಗಬೇಕು, ಸೊ ಬೇಗ ಮಲ್ಕೊಬೇಕು. ಸೊ ಬನ್ನಿ ನೋಡಿವ್ರಂತೆ ಏನು ಕತೆ ಏನು ಸೀನು ಅಂತ. ನೋಡ್ತಾ ಇರ್ಬೋದು ಬಾಯ್ಸ್ ಫುಲ್ಲು ರೆಡಿ ಮಾಡಿಸ್ಕೊಂಬಂದಿನಿ. ಕಾರ್ ಗಲೀಜಾಗ್ಬಿಡೈತೆ ಬಿಡಿ, ಇಗ್ನೋರ್ ಮಾಡಿಬಿಡಿ ಕಾರ್ನ. ನೋಡಿ ಇನ್ನೆಲ್ಲ ಕ್ರೇಜಿಯಾಗಿ ಕಾಣುತ್ತೆ ಇವಾಗ. ಹ್ಯಾಪಿ ಬರ್ತ್ಡೇ. ಇದನ್ನ ಮಾಡಿಸ್ಕೊಬರಕ್ಕೆ ಹೋಗಿದ್ದೀನಿ ನಾನು ಮಾಡಿರೋದು ಅದೇ. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು. ಆಯ್ತಲ್ಲ ದುಡ್ಡು ಕೆಟ್ಟಾಗಿದೆ ಬಾಯಿಸಿದ್ದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಫುಲ್ ಬರ್ತಡೇ ಇವತ್ತು, ಫುಲ್ ಬರ್ತಡೇ ವೈಬ್. ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಆಯಿತು ಬಾಯ್ಸ್ ಬರ್ತಡೇ. ನಾವು ಮಲ್ಕೊಳ್ಳೋಣ, ಬೆಳಿಗ್ಗೆ ಸಫಾರಿಗೆ ಹೋಗ್ಬೇಕು. ಸೀದಾ ಸಫಾರಿಗೆ ಹೋಗ್ತಾರಣ್ಣ ಬೆಳಿಗ್ಗೆ ಎದ್ದು.